ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಒಂದು ಡ್ರ್ಯಾಗನ್ ಫ್ಲೈಯನ್ನು ಬಾಕ್ಸಲ್ಲಿ ಹಾಕಿ ತಗೊಂಡು ಬಂದು ಇಲ್ಲಿ ಹೊರಗಡೆ ಬಿಡ್ತಾ ಇದ್ಲು. ಅಂದರೆ ಅದು ಅಲ್ಲಿ ಗೋಡೆಯಲ್ಲಿ ಇತ್ತು, ಅದಕ್ಕೆ ಹೊರಗೆ ಹಾರಿ ಹೋಗಲಿಕ್ಕೆ ಜಾಗ ಇರಲಿಲ್ಲ, ಅದು ಟ್ರ್ಯಾಪ್ ಆಗಿತ್ತು. ಹಾಗೆ ಅದನ್ನು ಮೆಲ್ಲಗೆ ಒಂದು ಈ ಥರ ಬಾಕ್ಸಲ್ಲಿ ಹಾಕಿ ಇಲ್ಲಿ ಬಾಲ್ಕನಿಯಲ್ಲೇ ತಂದು ಬಿಡ್ತಾ ಇದ್ದಾಳೆ. ಅಂದರೆ ಇಲ್ಲಿಂದ ಆದರೆ ಅದು ಹೊರಗೆ ಹಾರಲಿಕ್ಕೆ ಆಗ್ತದೆ ಅದಕ್ಕೆ ಅಂತೇಳಿ. ಅಂದರೆ ಅಲ್ಲಿಂದ ಅದಕ್ಕೆ ಹಾರಿ ಹೋಗ್ಲಿಕ್ಕೆ ಆಗ್ತಾನೇ ಇರಲಿಲ್ಲ, ಅದಕ್ಕೇನೋ ಸ್ವಲ್ಪ ಪೆಟ್ಟಾದಾಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಗಾಳಿಗೆ ತಂದು ಹೊರಗೆ ಬಿಡ್ತಾ ಇದ್ದಾಳೆ. ಆದರೂ ಹಾರಿ ಹೋಗುವುದಿಲ್ಲ, ಅದಕ್ಕೇನೋ ನೋವಾಗಿದೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಮೆಲ್ಲಗೆ ಅದು ಹಾರಿ ಹೋಯಿತು. ಅದು ಹಾರಿ ಹೋದ್ದು ನೋಡಿ ಅವಳಿಗೆ ಭಾರಿ ಖುಷಿ. ಹಾಗೆ ಗ್ಯಾಸ್ ಸ್ಟವ್ ಕೂಡ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು. ಬೆಳಿಗ್ಗೆ ಅಡುಗೆ ಮಾಡಿದ್ದನ್ನು ಕ್ಲೀನ್ ಮಾಡಿರಲಿಲ್ಲ. ಅಂದರೆ ತುಂಬ ಡೀಪ್ ಕ್ಲೀನ್ ಮಾಡೋದಿಲ್ಲ, ಜಸ್ಟ್ ಒಂದು ಕ್ಲೀನ್ ಮಾಡಿ ನಂತರ ಅಡುಗೆ ಮಾಡಬೇಕಲ್ಲ, ಹಾಗೆ ಜಸ್ಟ್ ಕ್ಲೀನ್ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ನಿನ್ನೆ ಅಮಟೆಕಾಯಿ ತಗೊಂಡು ಬಂದಿದ್ದರು, ಅದರಿಂದಲೇ ಇವತ್ತು ಪಲ್ಯ ಮಾಡುವ ಅಂತೇಳಿ. ನಿಮಗೆ ಹತ್ರದಿಂದ ತೋರಿಸ್ತೇನೆ. ಇದು ಅಮಟೆಕಾಯಿ ಅಂತ ಹೇಳ್ತಾರೆ, ಮಂಗಳೂರಲ್ಲಿ ನಾವು ಇದಕ್ಕೆ ಅಂಬಟೆಕಾಯಿ, ಅಂಬಡೆ, ಇದರಿಂದ ಉಪ್ಪಿನಕಾಯಿ ಮಾಡ್ತಾರೆ. ಹಾಗೆ ಸಾರು ಮಾಡ್ತೇವೆ, ಪಲ್ಯ ಮಾಡ್ತೇವೆ, ಒಳ್ಳೇದಾಗ್ತದೆ. ಹುಳಿ ಹುಳಿಯಾಗಿ ಸಿಹಿಯಾಗಿ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿರ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಪಲ್ಯ ಮಾಡಬೇಕು, ಚೆನ್ನಾಗಿರ್ತದೆ. ಹಾಗೆ ಮಧ್ಯಾಹ್ನಕ್ಕೆ ನಾನಿವತ್ತು ಈ ಅಮಟೆಕಾಯಿ ಅಥವಾ ಅಂಬಡೆಯಲ್ಲಿ ಒಂದು ರೆಸಿಪಿ ಮಾಡುವ ಅಂತ ಇದ್ದೇನೆ. ಬನ್ನಿ, ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ನಾನು ಇವಾಗ ಶೇರ್ ಮಾಡ್ತೇನೆ. ತುಂಬ ಉಂಟು ನೋಡಿ ಅಮಟೆಕಾಯಿ, ಅದು ಸ್ವಲ್ಪ ಹಣ್ಣಾದೆಲ್ಲ ಉಂಟು, ಕೆಲವುಂಟು. ತುಂಬ ಹಣ್ಣಾದಿದ್ರೆ ಅದು ಒಳ್ಳೇದಾಗುದಿಲ್ಲ ಸಾರಿಗೆ. ನೋಡಿ ಇದೆಲ್ಲ ತುಂಬ ಹಣ್ಣಾಗಿದೆ, ತುಂಬ ಹಣ್ಣಾಗಿದೆ ನೋಡ್ಬೋದು, ಹಳಾದಿಯಾಗಿ ಉಂಟು. ತುಂಬ ಹಣ್ಣಾದಾದ್ರೆ ಅದು ಒಳ್ಳೇದಾಗುದಿಲ್ಲ ಪದಾರ್ಥಕ್ಕೆ, ತುಂಬ ಸಿಹಿ ಆಗ್ತದೆ, ಒಂಥರ ಆಗ್ತದೆ ಅದು, ಅದನ್ನು ಹಾಕುದಿಲ್ಲ ನಾನು. ಕಾಯಿ ಇರುವುದು ಮಾತ್ರ ಹಾಕುದು ನೋಡಿ, ಕಾಯಿಯಾಗಿ ಉಂಟು. ಹಾಗೆ ಸ್ವಲ್ಪ ಇದ್ರೆ ಸಾಕು. ಇಷ್ಟು ಉಂಟು ನೋಡಿ, ಇದರಲ್ಲಿ ಇವಾಗ ಒಂದು ಪಲ್ಯ ಮಾಡ್ತೇನೆ ನಾನು. ಫಸ್ಟ್ ಇದರದ್ದು ಇದು ಹೊರಗಿದ್ದು ಸಿಪ್ಪೆ ಉಂಟಲ್ಲ, ಅದನ್ನು ಈ ತರ ಸ್ಕ್ರೇಪ್ ಮಾಡಿ ತೆಗಿಬೇಕು. ಅಂದ್ರೆ ಸ್ವಲ್ಪ ಕಪ್ಪಾಗಿರ್ತದೆ ಅದು, ಈ ತರ ತೆಗೆದ್ರೆ ಅದು ಕ್ಲೀನ್ ಆಗಿ ಬರ್ತದೆ. ನೋಡಿ ಈ ತರ ತೆಗಿಬೇಕು, ಅದು ಸ್ವಲ್ಪ ಸ್ವಲ್ಪ ಉಳಿದ್ರೆ ಏನಾಗುದಿಲ್ಲ ಅದು. ಹಾಗೆ ಎಲ್ಲದರದ್ದು ಸಿಪ್ಪೆ ಈಗ ತೆಗಿಬೇಕು. ಹಾಗೆ ನೈಫಲ್ಲಿ ಎಲ್ಲದರದ್ದು ಸಿಪ್ಪೆ ತೆಗಿತಾ ಇದ್ದೇನೆ ನೋಡಿ, ಎಲ್ಲ ಸಿಪ್ಪೆ ತೆಗೆದಾಯಿತು. ಇಷ್ಟಿದೆ, ತುಂಬ ಹಣ್ಣಾದನ್ನೆಲ್ಲ ಬಿಸಾಡಿದ್ದೇನೆ. ಹಾಗೆ ಇದು ಸ್ವಲ್ಪ ಹಳದಿ ಆಗಿದೆ, ಸ್ವಲ್ಪ ಹಳದಿ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಈಗ ಇದನ್ನು ಜಜ್ಜಬೇಕು. ನಾನು ಈ ಥರ ಒಂದು ಸ್ಮ್ಯಾಶರಲ್ಲಿ ಹಾಕಿ ಜಸ್ಟ್ ಒಂದು 2-3 ಸಲ ಹೊಡೆದ್ರೆ ಸಾಕು, ಅದು ಕಟ್ಟಾಗ್ತದೆ. ಅಂದರೆ ಈ ಥರ ಜಜ್ಜಿ ಹಾಕಿದ್ರೇ ಅದು ಚೆನ್ನಾಗಿ ಬೇಯ್ತದೆ. ಹಾಗೆ ನಮಗೆ ಅದನ್ನು ನೈಫಲ್ಲೆಲ್ಲ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಗಟ್ಟಿ ಇರ್ತದಲ್ಲ. ಹಾಗೆ ಜಜ್ಜಿ ನೋಡಬೇಕಿದ್ರೆ ಅದರ ಒಳಗಡೆ ಬೀಜ ಇರಲಿಲ್ಲ, ಅಂದರೆ ಇದು ಕಷಿ. ನಾನು ಬೀಜ ಉಂಟೇನು ಅಂತೇಳಿ ಈ ಥರ ಜಜ್ಜಿದೆ, ಆದರೆ ನೋಡಬೇಕಿದ್ರೆ ಬೀಜನೇ ಇಲ್ಲ. ಒಳ್ಳೆಯದುಂಟು ಅಂಬಟೆಕಾಯಿ. ಈಗ ಇದನ್ನು ಪಲ್ಯ ಮಾಡಲಿಕ್ಕೆ 2 ಸ್ಪೂನಿನಷ್ಟು ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟು, ಅದಕ್ಕೆ ಸ್ವಲ್ಪ ಸಾಸಿವೆ, 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಹಾಗೆ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಇದರ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ತುಂಬ ಕೆಂಪಾಗೋದು ಬೇಡ, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ನೀರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಹುಡಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ಅಮಟೆಕಾಯಿಯನ್ನು ಹಾಕಬೇಕು. ಅಮಟೆಕಾಯಿ ಹಾಕಿ ಆದ ಮೇಲೆ ನೀರು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಕುದಿಸಬೇಕು. ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಿದ್ರೆ ಆಯಿತು. 10 ನಿಮಿಷ ಸಾಕು, ಇದು ಬೇಗ ಬೇಯ್ತದೆ. ಯಾಕೆಂದರೆ ಇದು ಸೀಡ್ಲೆಸ್, ಇದರಲ್ಲಿ ಬೀಜ ಏನಿಲ್ಲ, ಹೈಬ್ರಿಡ್ ಇದು, ಹಾಗೆ ಬೇಗ ಬೇಯ್ತದೆ ಇದು. ಈಗ ಇದಕ್ಕೆ 1.5 ಸ್ಪೂನಿನಷ್ಟು ಮಸಾಲ ಪುಡಿಯನ್ನು ಹಾಕಿದ್ದೇನೆ. ಈ ಮಸಾಲ ಪುಡಿಯಲ್ಲಿ ಜೀರಿಗೆ, ಕೊತ್ತಂಬರಿ, ಒಳ್ಳೆಮೆಣಸು, ಸ್ವಲ್ಪ ಸೋಂಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಪುಡಿ ಮಾಡಿಟ್ಟದ್ದು. ನಂತರ 1 ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಹಾಕಿ ಸ್ವಲ್ಪ ಬೆಲ್ಲ ಸೇರಿಸಿದ್ದೇನೆ. ಯಾಕೆಂದರೆ ಇದು ತುಂಬ ಸಿಹಿ ಇತ್ತು ಅಂಬಟೆಕಾಯಿ, ಹಾಗೆ ಜಾಸ್ತಿ ಬೆಲ್ಲ ಬೇಡ ಅಂತೇಳಿ ಟೇಸ್ಟಿಗೆ ಅಂತೇಳಿ
1 ಸ್ಪೂನಿನಷ್ಟು ಬೆಲ್ಲದ ಹುಡಿ ಹಾಕಿ 2 ಸ್ಪೂನಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ನಿಮಿಷ ಇದನ್ನು ಕುದಿಸಬೇಕು. ಈ ಥರ 2 ನಿಮಿಷ ಕುದಿಸೋದ್ರಿಂದ ಈ ಮಸಾಲೆ ಪೌಡರ್ ಹಾಕಿದ್ದೆಲ್ಲ ಈ ಅಮಟೆಕಾಯಿಗೆ ಚೆನ್ನಾಗಿ ಹೀರ್ಕೊಳ್ತದೆ. ನೋಡ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೆ. ಈ ಥರ ಒಮ್ಮೆ ಚೆನ್ನಾಗಿ ಕುದಿ ಬಂದರೆ ಸಾಕು, ಅಮಟೆಕಾಯಿ ಪಲ್ಯ ರೆಡಿ ಆಯಿತು. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಲಿಲ್ಲ, ನಿಮಗೆ ಇಷ್ಟ ಅಂದರೆ ನೀವು ಇದಕ್ಕೆ ಸೇರಿಸ್ಬೋದು. ಅಷ್ಟೇ ಫ್ರೆಂಡ್ಸ್, ಒಂದು ಸಿಂಪಲ್ ಆದಂಥ ರೆಸಿಪಿ. ಇವತ್ತಿನ ಈ ಸಿಂಪಲ್ ಆದಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.